ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಸುಜಾತ ಕೆಎಸ್. ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಬೇರೂರಿದ್ದ ಅಸ್ಪೃಶ್ಯತೆಯ ವಿರುದ್ಧ ದಿಟ್ಟತನದ ಹೋರಾಟ ಸಂಘಟಿಸಿ ಅದರಲ್ಲಿ ಯಶಸ್ವಿಯಾಗಿದ್ದವರು ದಲಿತ ನಾಯಕ ಡಿ.ಬಿ. ಮುದೂರ್ ಅವರು ಎಂದು ಶಾಸಕ ಸಿ.ಎಸ್. ನಾಡಗೌಡ ಹೇಳಿದರು. ಈ ಸಾಧನೆಯನ್ನು ಮಾಡೋ ಸ್ವತಃ ಬಹಳ ಓದಿಕೊಂಡಿರಲಿಲ್ಲ, ಆದರೆ ವಿದ್ಯೆ ಕೇವಲ ಪುಸ್ತಕಗಳಿಂದ ಸಂಪಾದನೆ ಮಾಡೋದಲ್ಲ, ಅನುಭವದಿಂದ ಕೂಡ ಸಂಪಾದನೆ ಮಾಡಬಲ್ಲೆವು ಅನ್ನೋದನ್ನು ಕೂಡ ಅವರು ತೋರಿಸಿಕೊಟ್ಟಂತ. ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ದೆ ಅವ್ರ ಜೊತೆ. ಬಹಳ ಆಳವಾದಂತಹ ಒಂದು ವಿಚಾರಕ್ಕೆ ಆ ಮಾತುಗಳಿಂದ ನಮ್ಗೆ ಅರ್ಥ ಆಗ್ತಿತ್ತು. ನಾನು ಅನಿಸ್ತಿತ್ತು, ಇವರೇನು ಬಹಳಷ್ಟು ಓದ್ಕೊಂಡಿದ್ದಾರಪ್ಪ ಅಂತ ನನ್ನ ಅಭಿಪ್ರಾಯ ಆಗಿತ್ತು ಮೊದಲಿಗೆ. ನಾನು ಒಮ್ಮೆ ಕೇಳಿದೆ, ಮೊದಲು ಬಹಳ ಓದ್ಕೊಂಡಿ ನೀನು, ಅಂಬೇಡ್ಕರ್ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಬೈಪಾಠ ಹೇಳ್ತಿ, ಅವರ ನುಡಿದಂಥ ಮಾತುಗಳನ್ನು ಕೂಡ ನಿನ್ನ ತುಟಿ ಮೇಲೆ ಪ್ರತಿಯೊಂದು ಕೂಡ ಬರೆದಂಗಿದೆ ಅನ್ನುವಂಥ ಮಾತನ್ನು ನಾನು ನಗನಗ್ತಾ ಒಂದು ದಿವಸ ಅಂದೆ. ನಾನು ಓದ್ಕೊಂಡಿಲ್ರಿ, ನಾನು ಪುಸ್ತಕದಿಂದ ಬಹಳ ಓದ್ಕೊಂಡಿಲ್ಲ, ಆದ್ರೆ ಅದನ್ನ ಕೇಳಿ 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 ತಿಳ್ಕೊಂಡು ನಾನು ಅದನ್ನು ಸಂಪಾದನೆ ಮಾಡೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅಂದ್ರೆ ಎಷ್ಟು ಅದರಲ್ಲಿ ತಾನಷ್ಟು ತಾನು ತೊಡಗ್ತಾ ಇದ್ದಂತ ಹೇಳಿ, ಇದು ಬಹಳ ಮುಖ್ಯ. ನಾವು ಹಲವಾರು ಸಲ ನಮ್ಮ ಪರ ಮತ್ತು ವಿರೋಧವಾಗಿರ್ತಕ್ಕಂಥ ಬೇಕಾದಷ್ಟು ಸಲ ಆಗಿರುವಂತ ಚಟುವಟಿಕೆಗಳಾಗಿದ್ದಾವೆ. ನಾನು ಎಂದಿಗೂ ಕೂಡ ಅದ್ರ ಬಗ್ಗೆ ಬಹಳಷ್ಟು ಮನಸ್ಸಿಗೆ ಹಚ್ಕೊಳ್ತಾ ಇರಲಿಲ್ಲ. ಬಹಳಷ್ಟು ಜನ ಮಾತನಾಡೋರು, ಏನ್ರಿ ಅವ್ರು ಇಷ್ಟೊಂದು ಸಿಟ್ಟಿಗೆ ಮಾತಾಡ್ತಾರೆ, ನೀವು ಬಹಳ ಸಮಾಧಾನದಿಂದ ಸುಮ್ಮನೆ ಇರ್ತೀರಲ್ರಿ, ಹೆಂಗಿದು ಅಂತ ನನಗೆ ಪ್ರಶ್ನೆ ಮಾಡೋದು. ನಾನು ಅದಕ್ಕೆ ಅವ್ರಿಗೆ ನಗ್ನಗ್ತಾ ಹೇಳ್ತಾ ಇದ್ದೆ, ಅಲ್ಲೂರು ಸಾಹೇಬ್ರೆ, ನನಗೊಬ್ಬರು ಸ್ವಾಮೀಜಿಯವರು ಜೊತೆ ಒಬ್ಬ ಚರ್ಚೆ ಮಾಡಿದ್ದೀವಿ. ಆ ರೋಷ, ಆ ಸಿಟ್ಟು, ಆ ಮಾತುಗಳು, ಕೆಲವರು ಏನ್ ಮಾತಾಡ್ತಾರೆ ಅದ್ರ ಬಗ್ಗೆ ಈ ರೀತಿಯಾಗಿ ಯಾಕ್ರಿ ಅನ್ನುವಂಥ ಚರ್ಚೆಗಳು ಆಗಿದ್ದು. ಅವಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೋಡಪ್ಪ, ಇದು ಸಾವಿರಾರು ವರ್ಷದ ಕಿಚ್ಚು, ಒಂದು ದಿವಸದ್ದಲ್ಲ, 2 ದಿವಸದ್ದಲ್ಲ. ನಿನ್ನನ್ನ ನಿಮ್ಮ ಮನ್ಯಾಗ ಏನಪ್ಪ ಅಂತಂದ್ರ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಸಿಟ್ಟಿಗೆದ್ದು ನಿನ್ನನ್ನು 4 ದಿವಸ ನಿನ್ನ ಜೊತೆ ಮಾತು ಬಿಟ್ರೆ ನೀನು ಹುಚ್ಚಿನಂಗ ಆಡಕ್ ಚಾಲು ಮಾಡ್ತಿ. ಸಾವಿರಾರು ವರ್ಷದಿಂದ ಸಮಾಜದಿಂದ ದೂರಿಟ್ಟಂತಹ ಜನಾಂಗಕ್ಕೆ ಆ ಸಿಟ್ಟು, ಆ ಕಿಚ್ಚು ಇರದೇ ಇದ್ರೆ ಅದನ್ನ ನೀವು ತಾಳ್ಕೊಳ್ಳುವಂತ ಶಕ್ತಿ ನಿಮ್ಗೆ ಇರದೇ ಇದ್ರೆ ಹೇಗೆ ಅಂತ ಹೇಳಿ, ಆ ತಾಳ್ಕೊಳ್ಳುವಂತ ಶಕ್ತಿ ಇರದೇ ಇದ್ರೆ ಹೇಗೆ? ಇರಲೇಬೇಕು, ಅದು ಇರಲೇಬೇಕು. ಸಮಾಜದಲ್ಲಿ ಸಮಾನತೆಗೋಸ್ಕರ ಹೋರಾಟ ಮಾಡತಕ್ಕಂಥದ್ದು ಅದು ಜನ್ಮಸಿದ್ಧ ಹಕ್ಕು. ಸೂರ್ಯ ಚಂದ್ರ ಎಂದಿಂದ ಹುಟ್ಟಿದಾನೋ ಎನ್ನ ಮಾನವ ಜೀವನ ಈ ಭೂಮಿ ಮೇಲೆ ಪ್ರಾರಂಭ ಆಗಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಭೇದ ಇದ್ದೇ ಇದೆ.
ಭೇದವನ್ನ ನಾವು ಕಡಿಮೆ ಮಾಡಿ ಸಮಾನತೆ ತರಬೇಕು ಅನ್ನುವಂಥದ್ರಲ್ಲಿ ಬಸವಣ್ಣ, ಬುದ್ಧ, ಯೇಸು ಕ್ರಿಸ್ತ, ಎಲ್ಲ ಶರಣರು, ಕನಕದಾಸ, ಕಾಳಿದಾಸ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅಂಬೇಡ್ಕರ್ ಅವರು ಒಬ್ಬ ಮಾನವತಾವಾದಿ. ಅವರ ಅನುಭವಗಳನ್ನ ತಾವು ಈ ದೇಶದ ಶಾಸನವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಆ ಪಡೆದಂತ ಅನುಭವ ಏನಿದೆ ಅಲ್ಲ, ಅದರ ಜೊತೆಯಾಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದು ಆ ಶಾಸನ ರಚನೆ ಮಾಡಿದರು. ಇಷ್ಟೆಲ್ಲ ಪ್ರಯತ್ನಗಳಾದಾಗೂ ಕೂಡ ಇವತ್ತು ಸಮಾಜದಲ್ಲಿ ತಾರತಮ್ಯ ಇದೆ, ಇದನ್ನು ಒಪ್ಪಲೇಬೇಕು. ತಾರತಮ್ಯಗಳಿದಾವೆ. ಆ ತಾರತಮ್ಯ ಹೋಗಿಸ್ಬೇಕಂತಂದ್ರೆ ನಾವು ಮೊದಲೇ ಸಮಾಜದಲ್ಲಿ ಬದಲಾವಣೆ ತರಬೇಕು, ಆರ್ಥಿಕ ಬದಲಾವಣೆ ತರಬೇಕು, ಶೈಕ್ಷಣಿಕ ಬದಲಾವಣೆ ತರಬೇಕು, ಸಾಮಾಜಿಕ ಬದಲಾವಣೆಯನ್ನು ತರಬೇಕು. ಅದು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಬಸವಣ್ಣವರು ಮಾಡಿದ್ದನ್ನು ಕೂಡ ಮರಿತೇವೆ, ಬುದ್ಧ ಮಾಡಿದ್ದನ್ನು ಮರಿತೇವೆ, ಅಂಬೇಡ್ಕರ್ ಮಾಡಿದ್ದನ್ನು ಮರಿತೀವಿ. ಇವತ್ತಲ್ಲಿ ಜ್ಯೋತಿ ಬೆಳಗಿದೆ, ಆ ದೀಪ ಉರಿತಾ ಇದೆ. ಆ ದೀಪ ಉರಿತಾ ಇದೆ ಅಂದ್ರೆ ಎಣ್ಣೆ ಇರುವವರೆಗೂ ಉರಿತಾ ಇದೆ. ಆ ಎಣ್ಣೆನೇ ಇಲ್ಲಂದ್ರೆ ದೀಪ ಉರಿದಿಲ್ಲ. ಹಾಗೆ ಆ ಎಣ್ಣೆ ರೀತಿಯಾಗಿ ಕೆಲಸ ಮಾಡಿ ಆ ಪ್ರಕಾಶವನ್ನ ಕೊಡ್ತಕ್ಕಂಥದ್ದು ಮತ್ತು ಸಮಾಜದ ಅರಿವನ್ನು ಹುಟ್ಟಿಸಲಿಕ್ಕೆ ಡಿ.ಬಿ. ಮುದೂರ್ ಅಂತವ್ರ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಯಾರು ಮರೆತಕ್ಕಂಥದ್ದು. ಇದು ಬಹಳ ಮುಖ್ಯ. ಸಾಧನೆ ಬಹಳ ದೊಡ್ಡ ಸಾಧನೆ ಮಾಡಿರಕ್ಕಿಲ್ಲ ಒಬ್ಬ ವ್ಯಕ್ತಿಯಾಗಿ, ಆದರೆ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಯತ್ನವನ್ನ ಮಾಡಿ ಹೋದಲ್ಲ, ನಿಜಕ್ಕೂ ಕೂಡ ತನ್ನ ಸ್ವಾರ್ಥಮಯವಾದಂತಹ ಜೀವನವನ್ನು ಬದಿಗಿಟ್ಟು ಈ ಒಂದು ಸಮಾಜಕ್ಕೆ ನನ್ನಿಂದರ ಏನಾದರೂ ಕೊಡುಗೆ ಇಲ್ಲಪ್ಪ ಅನ್ನುವಂಥದ್ದನ್ನ ಮಾಡಿ ಮರಿಮಾಚಿ ಹೋದ್ನಲ್ಲ, ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅವನಿಗೆ ನಾವು ಋಣಿಯಾಗಿ ಇರಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಅದಕ್ಕೆ ಒಬ್ಬ ಸಮಾಜದಲ್ಲಿ ಅತೀ ಬಡ ಕುಟುಂಬದಲ್ಲಿ ಹುಟ್ಟಿ ಅಸ್ಪೃಶ್ಯರಾಗಿ ಸಮಾಜ ಒಂದು ಕೀಳು ಮಟ್ಟದ ಭಾವನೆಯಿಂದ ತುಂಬಿಕೊಂಡಂತ ಭಾವನೆಯಿಂದ ಅವನನ್ನ ದೂರ ಇಟ್ಟಾಗೂ ಕೂಡ ತನ್ನ ಶಕ್ತಿ ಮೇಲೆ ಬೆಳೆದು ಸಮಾಜದಲ್ಲಿ ಗುರುತಿಸಿಕೊಂಡು ನ್ಯಾಯವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದಂಥ ಆ ಚೈತನ್ಯಗೆ ನನ್ನ ನುಡಿ ನಮನಗಳನ್ನು ಅರ್ಪಿಸ್ತಾ ತಾವೆಲ್ಲರೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಬುಧವಾರ ಇಲ್ಲಿನ ಟಾಪ್ ಇನ್ ಟೌನ್ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಡಿ.ಬಿ. ಮುದೂರ್ ನುಡಿನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಾಜಿ ಶಾಸಕ ರಾಜು ಆಲ್ಗೂರ್ ಮಾತನಾಡಿ, ಡಿ.ಬಿ. ಮುದೂರ್ ಕಠೋರ ಸ್ವಭಾವದ ವ್ಯಕ್ತಿ, ಆದರೆ ಒಳ್ಳೆಯ ಮನಸ್ಸುಳ್ಳವರು. ರಾಮಣ್ಣ ಛಲವಾದಿ, ಬಸವರಾಜ್ ನಾಗರಾಳ್, ಡಿ.ಬಿ. ಮುದೂರ್ ಈ ಭಾಗದಲ್ಲಿ ದಲಿತ ಸಂಘಟನೆ ಕಟ್ಟಿದ್ದಾರೆ. ನೀಲಿ ಶಾಲು ಹಾಕಿಕೊಂಡು ಒಬ್ಬೊಬ್ಬರು ಎಂಎಲ್ಎ ಕರೆದು ವೈಯಕ್ತಿಕ ಪ್ರತಿಷ್ಠೆಯನ್ನಿಟ್ಟುಕೊಂಡು ಸಂಘಟನೆ ಕಟ್ಟಿದರೆ ಸಾಮಾಜಿಕ ಜವಾಬ್ದಾರಿ ಈಡೇರಿಸಲು ಆಗುವುದಿಲ್ಲ. ಒಂದೇ ಬ್ಯಾನರ್ನಲ್ಲಿ ತಾಲೂಕಿನಲ್ಲಿ ಗಂಭೀರವಾಗಿ ಹೋರಾಟ ನಡೆಸಬೇಕು. ದಲಿತರು ಒಂದಾದರೆ ಮತ್ತೆ ಸಂಘಟನೆಗೆ ಬಲಿಷ್ಠತೆ ಬರುತ್ತದೆ ಎಂದರು. ಅನೇಕ ಘಟನೆಗಳನ್ನು ನಾನು ಹೇಳಬೇಕಾಗ್ತಾ ಇದೆ. ಇಲ್ಲಿ ಅನೇಕ ಚಳವಳಿಗಳಾಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಘೇರಾವುಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಮುಂಚೆನೆಯಲ್ಲಿ ನಮ್ಮ ಡಿ.ಬಿ. ಮುದೂರ್ ಅವರು ಮತ್ತು ನಾಗರಾಜ್ ನಮ್ಮ
ನಾಗರಾಳ್ ಅವರು, ಬಸವರಾಜ್ ನಾಗರಾಳ್ ಅವರು ಮುನ್ಸೂಚನೆ ತಾಲೂಕಿನಲ್ಲಿ ಸಂಘಟನೆಯನ್ನು ಕಟ್ಟಿ ಅವ್ರ ಜೊತೆಗೆ ಇನ್ನೂ ಅನೇಕ ಜನ ಕೂಡ ಅವ್ರ ಜೊತೆಗೆ ನಿಂತು ಈ ತಾಲೂಕಿನಲ್ಲಿ ಸಂಘಟನೆಯನ್ನು ಕಟ್ಟುವುದು. ಬಹುಶಃ ಅವರಿಬ್ಬರು ಕೂಡ ವ್ಯಸನಕ್ಕೆ ಬಲಿಯಾಗದೆ ಇದ್ರೆ ಇವತ್ತು ಈ ತಾಲೂಕಿನಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇತ್ತು. ಅದನ್ನು ಅವರಿಂದ ಆಶೆ ಪಟ್ಟಿದ್ದೆ. ಒಳ್ಳೆ ವಿಚಾರ, ತತ್ವ ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂಥ ನಾಯಕರಾಗಿದ್ದರು. ಅವರು ಕೂಡ ಸುಮಾರು ಡಜನ್, ಒಂದು 10-20 ಜನ ರಾಜ್ಯ ಸಂಚಾಲಕರಿದ್ದಾರೆ. ಬಹುಶಃ ಈ ರೀತಿಯಾಗಿ ನಾವು ವಿಚಿತ್ರವಾಗಿ ಸಂಘಟನೆ ಮಾಡಿದ್ರೆ ನಾವು ಏನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಸಂಘಟನೆ ಮಾಡುವುದು ವಿನಃ ನಾವೊಂದು ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಾಮಾಜಿಕ ವಿಚಾರಗಳನ್ನು ನಾವು ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅದರಿಂದ ಸಾಧ್ಯವೇ. ಅನೇಕ ಜ್ವಲಂತ ಸಮಸ್ಯೆಗಳಿವೆ. ಆ ಜ್ವಲಂತ ಸಮಸ್ಯೆಗಳನ್ನು ನಾವು ಹೋರಾಟದ ಮುಖಾಂತರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಕೂಡ ನಮ್ಮನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ದಯವಿಟ್ಟು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾವು ನೀಲಿ ಶಾಲೆ ಹಾಕೊಂಡು ಇವತ್ತೊಂದು ಸಂಘಟನೆ ಮಾಡಿ ಲೀಡರ್ಸ್ ಬಂದು MLA ಅವರು ಬಂದು ಆ ಸಭೆ ಉದ್ಘಾಟನೆ ಮಾಡೋದ್ರಲ್ಲೇ ಮರುದಿವಸ ಇನ್ನೊಬ್ರು ಕೂಡ ಅಂಥದೇ ಸಂಘಟನೆ ಉದ್ಘಾಟನೆ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪುರುಷಾರ್ಥ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ತಾಲೂಕಿನಲ್ಲಿ ನೀವೆಲ್ಲ ಒಂದಾಗಬೇಕು, ಒಂದೇ ಬ್ಯಾನರ್ನಲ್ಲಿ ಬರಬೇಕು, ಬಾಬಾ ಸಾಹೇಬರವರ ವಿಚಾರದಲ್ಲಿ ಬರಬೇಕು. ಬಂದಾಗ ಮಾತ್ರ ನಾವು ಒಂದು ಶಕ್ತಿಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಅಲ್ಲಿವರೆಗೂ ಕೂಡ ನಮ್ಮನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು DB ಮಧುರವರು ಮತ್ತು ಬಸವರಾಜ್ ನಾಗರಾಳವರು ಏನು ಕಟ್ಟಿರ್ತಕ್ಕಂಥ ಪ್ರಾರಂಭದಲ್ಲಿ ಏನು ಉತ್ಸಾಹ ಇತ್ತು, ಆ ಚಳವಳಿಗೆ ಏನು ಶಕ್ತಿ ಇತ್ತು, ಅದು ಪುನಃ ಈ ತಾಲೂಕಿನಲ್ಲಿ ಅದು ಬರಬೇಕಾದ್ರೆ ನಾವೆಲ್ಲ ಒಂದಾಗಬೇಕು ಅಂತಕ್ಕಂಥ ಮಾತನ್ನ ರವಿ ನಾಯಕ್ ಅವರು ಬಂದು ಕಾರ್ಯಕ್ರಮದ ಶಕ್ತಿ ಅನ್ನುವಂಥದ್ದನ್ನು ನಾವು ಮರೆಯುವ ಹಾಗಿಲ್ಲ. ಬಂಧುಗಳೇ, DB ಅಣ್ಣವರಪ್ಪ ಅಂತ ಹೇಳಿದ್ರೆ ಕ್ರಾಂತಿಕಾರಿ ನಮ್ಮ ನಾಡಗೌಡ ಸಾಹೇಬರಾದ್ರು. ಸಮಯ ಸಂದರ್ಭ ಬಂದಾಗ ಅವರ ಮಾತು ಹರಿತವಾದ ಮಾತದಿಂದ ಈ ಸಮಾಜಕ್ಕೆ ಬಹಳ ಅನ್ಯಾಯ ಆಗ್ಯದ ಸಾಹೇಬ್ರ, ನೋವಾಗ್ಯದ ಸಾಹೇಬ್ರ. ನಾವು ನೋವಿನಲ್ಲಿದ್ದೀವಿ, ನಾವು ಕಣ್ಣೀರಿನಲ್ಲಿದ್ದೀವಿ. ನಮ್ಮ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂತ ಮಾತನ್ನ ಹೇಳುವಂತ ಏಕೈಕ ಎದೆಗಾರಿಕೆ ಯಾರಿಗಿತ್ತಪ್ಪ ಅಂದ್ರೆ ಸನ್ಮಾನ್ಯ DB ಮಧುರಣ್ಣನವರಿಗೆ. ಬಂಧುಗಳೇ, ಯಾವುದೇ ಸಮುದಾಯ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಜನಾಂಗ ಇರಲಿ, ಆ ಜನಾಂಗಕ್ಕೆ ಅನ್ಯಾಯ ಆಗದಪ್ಪ ಅಂತ ಹೇಳಿದ್ರೆ ಮಾನ್ಯ PSI ಸಾಹೇಬರಾಗಿರ್ಬೋದು, ಮಾನ್ಯ CPI ಸಾಹೇಬರಾಗಿರ್ಬೋದು, ನಮ್ಮ ದಲಿತರ ಮೇಲೆ ದೌರ್ಜನ್ಯ ಆಗ್ಯದ, ನಮ್ಮ ದಲಿತರ ಹೆಣ್ಮಕ್ಳ ಮೇಲೆ ಅನ್ಯಾಯ ಆಗ್ಯದ, ನಮ್ಮ ದಲಿತ ಸಮುದಾಯಗಳಿಗೆ ಅನ್ಯಾಯ ಆಗ್ಯದ, ನಮ್ಮ ದಲಿತ ಸಮುದಾಯಗಳಿಗೆ ಬಹಿಷ್ಕಾರ ಮಾಡ್ಯಾರ. ಇದನ್ನ ನಾನು ಖಂಡಿಸ್ತೀನಿ ಅಂತೇಳಿ ಹೋರಾಟ ಮಾಡಕ್ಕೆ ಯಾರು ಬೇಕಾಗಿಲ್ಲ. ಮೊಟ್ಟ ಮೊದಲಿಗೆ ಒಬ್ಬನೇ ಹೋಗ್ಬಿಟ್ಟು ಹೋರಾಟ ಮಾಡ್ತಿದ್ದ. ಅವಾಗ ಸಾವಿರಾರು ಜನ ಕಿತ್ತು ಬರುವಂತ ಕಿಚ್ಚುವಂತ ಕರ್ನಾಟಕ ರಾಜ್ಯದ ಒಬ್ಬ ದಲಿತ ಪರ ಹೋರಾಟ ಅಂದ್ರ ಸನ್ಮಾನ್ಯ DB ಮಧುರಣ್ಣವ್ರೆ. ಬಹುಶಃ ನಮ್ಮ ಅಕ್ಕವರಿದ್ರು, ನಮ್ಮ ಆಲಗೂರು ಸಾಹೇಬರು ಹೇಳ್ತಿದ್ರು, ಕಾರಜೋಳ ಸಾಹೇಬ್ರ ಹತ್ರ ಒಂದ್ ಸತಿ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಯಾವುದೋ ಒಂದು ಕೆಲಸಕ್ಕ. ಅವ್ರ ಸಾಹೇಬರು ಏನಾದ್ರು, ಇಷ್ಟು ದಿನ ನೀವು ಹೇಳಿದ್ದನ್ನು ಕೇಳಿವ್ರಿ, ಈಗ ನಾ ಏನ್ ಹೇಳ್ತೀನಿ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ಯದ, ಆ ಕೆಲಸ ಮಾಡುವಂತ ಕೆಲಸ ಮಾಡಿರುವಂತ ಎದೆಗಾರಿಕೆ ಅಂತ ಸನ್ಮಾನ್ಯ DB ಮಧುರಣ್ಣವರು. ಬಂಧುಗಳೇ, ಯಾವುದೇ ವಿಷಯ ಇರಲಿ ನೇರ ನುಡಿ ದಿಟ್ಟ ಉತ್ತರ ಕೊಡುವಂತ ವ್ಯಕ್ತಿ, ಅಂಜದೆ ಅಡಕದೆ ಯಾರ ಹಂಗಿನಲ್ಲಿ ಯಾರ ಗೋಜಿನಲ್ಲಿ ನೋಡ್ರಿ ಯಾರಿಗಾರ 10 ರೂಪಾಯಿ ಶಾಮೀಲಾಗಿ ಈ ಸಮಾಜಕ್ಕೆ ಅನ್ಯಾಯ ಮಾಡಲಿಲ್ಲ. ಯಾವುದೇ ಸಂಘಟನೆಯವರು ಹೋದ್ರು ಕೂಡ ಹೇಳ್ತಿದ್ರು, ತಮ್ಮ ಸಂಘಟನೆ ಅಂದ್ರೆ ಸ್ವಾರ್ಥಕ್ಕಾಗಿ ಬಳಕೆ ಮಾಡ್ಕೋಬೇಡ, ಈ ಸಮಾಜ ಏನದಲ್ಲ ಈ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನಗಳ ಏಳಿಗೆಗಾಗಿ ಸಂಘಟನೆ ಕಟ್ಟುವಿನ ನಮ್ಮ ಸ್ವಾರ್ಥಕ್ಕಾಗಿ ಸಂಘಟನೆ ಕಟ್ಟಬೇಡ ಅನ್ನುವಂತ ಮಾತನ್ನು ಹೇಳ್ತಿದ್ರು ಬಂಧುಗಳೇ. ಆದ್ರೆ ನನ್ನ ಎಲ್ಲ ದಲಿತ ಪರ ಚಿಂತಕರು ಬಂಧುಗಳೇ, ಯಾವುದೇ ಕಾರಣಕ್ಕೆ ನಿಮ್ಮನ್ನು ಕೈ ಮುಗಿದ ನಾನು ವಿನಂತಿ ಮಾಡ್ಕೋತೀನಿ, ನೀವು ಯಾವತ್ತೂ ನಿಮ್ಮನ್ನು ನಂಬಿದಂತ ಕುಟುಂಬಗಳ, ನಿಮ್ಮನ್ನು ನಂಬಿದಂತ ಈ ಸಮಾಜ ಅನ್ನೋದ್ರ ಬಂಧುಗಳೇ, ನೀವು ದುಶ್ಚಟಗಳಿಂದ ಮುಕ್ತರಾಗಿರಿ. ಯಾಕಂದ್ರೆ ಸಣ್ಣ ಸಣ್ಣ ವಯಸ್ಸಿನಾಗ ನಾವು ದುಶ್ಚಟಗಳನ್ನು ಮಾಡಿದ್ರೆ ನಮ್ಮನ್ನು ನಂಬಿ ನಮ್ಮ ಸಂಸಾರ ಇರ್ತದ, ನಮ್ಮ ಅಣ್ಣತಮ್ಮರು ಇರ್ತಾರ, ನಮ್ಮ ಬಂಧುಗಳ ಬಳಗ ಇರ್ತದ, ಈ ಸಮಾಜ ನಿಮ್ಮನ್ನು ನಂಬಿರ್ತದ. ಬಂಧುಗಳೇ, DB ಮಧುರವರು ಇವತ್ತ ನಮ್ಮನ್ನ ಅಗಲಿದಾಗ ನೋಡ್ರಿ, ಅದು ಹಿರಿಯರ ಒಂದ್ ಮಾತು ಹೇಳ್ತಾರ. ಒಂದ್ಸತಿ ನಮ್ಮ
ಹಜಮನಿ ಸುಪುತ್ರಪ್ಪ ಹಜಮನಿ ಅನ್ನೋರು ಕಾಕಾರೇನ ಆಗ್ಬೇಕು ಮುತ್ಯಾರ ಬಿಸಿ ಮುತ್ಯಾರ ತಿಳ್ಕೊಂಡಾಗ ನಮ್ಮ ರಾಜು ಆದ್ಕೂರು ಸಾಹೇಬ್ರು ಬಂದಿದ್ರು. ಸಾಹೇಬ್ರ ನೀ ಏನೋ ಹೇಳುವಂಗಿಲ್ಲ, ಈಗ ಸದ್ಯ ಕೆಲಸ ಆಗ್ಬೇಕಂದ್ರೆ ಆಗ್ಬೇಕು, ಇದನ್ನ ನೀವು ಫೋನ್ ಹಚ್ಚಿ ಹೇಳ್ಬೇಕಂದ್ರೆ ಹೇಳ್ಬೇಕಂತ ಮುಂದೆ ನಿಂತು ಮಾತಾಡುವಂತ ಎದೆಗಾರ ಇತ್ತು. ಅದಕ್ಕೆ ಬಂಧುಗಳೇ, ಏನೇ ಇದ್ರು ಕೂಡ ಆ ಎಮ್ಮನ್ನ ಲಗ್ನ ಕಾರ್ಯದಲ್ಲಿ ಅವ್ರು ಏನ ಯಾದಿ ಮಾಡ್ಯಾರ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸಂಸ್ಥೆಯಿಂದ ನಾನು ಆ ಎಮ್ಮನ್ನ ಕಲ್ಯಾಣ ಕೆಲಸಕ್ಕೆ ನಾನು ಕೊಡ್ತೀನಿ ಅಂತ ಹೇಳುವಂತ ಮಾತನ್ನು ಹೇಳಿ, ಬಹುಶಃ ಈಗ ಸಮಯದ ಬಹಳ ಅಭಾವ ಇರುವುದರಿಂದ ತಮ್ಮ ಅಮೂಲ್ಯವಾದ ಸಮಯ ಹೋರಾಟಗಾರ ರಮೇಶ್ ಆಸಂಗಿ ದಲಿತರ ಹಕ್ಕುಗಳಿಗೆ ಧಕ್ಕೆಯಾದಾಗ ಗಟ್ಟಿ ಧ್ವನಿ ಎತ್ತಿದ್ದು ಡಿಬಿ ಮುದೂರ್. ಗೆಜ್ಜೆ ಪೂಜೆ, ದೇವದಾಸಿ ಪದ್ಧತಿ, ಬೆತ್ತಲೆ ಸೇವೆಯ ವಿರುದ್ಧ ಹೋರಾಟ ಮಾಡಿ ಸಾಮಾಜಿಕ ನ್ಯಾಯ ಒದಗಿಸಿದ್ದಾರೆ. ಸಂವಿಧಾನದ ಮೂಲ ಆಶಯವನ್ನ ಎತ್ತಿ ಹಿಡಿಯುವ ಕೆಲಸ ಅವರು ಮಾಡಿದ್ದಾರೆ ಎಂದರು. ಮುಖಂಡ ಅಭಿಷೇಕ್ ಚಕ್ರವರ್ತಿ ಮಾತನಾಡಿ, ಮೂಢನಂಬಿಕೆಗಳ ವಿರುದ್ಧ ಡಿಬಿ ಮುದೂರ್ ಹೋರಾಟ ಮಾಡಿದರು. ದೇವಿಗೆ ಕೋಣಗಳ ಬಲಿ, ಬೆತ್ತಲೆ ಸೇವೆ, ಬಾವಿ ನೀರು ಮುಟ್ಟದಿರುವುದು ಇಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದವರು ಡಿಬಿ ಮುದೂರ್ ಆಗಿದ್ದಾರೆ ಎಂದರು. ಸಂಸದ ರಮೇಶ್ ಜಿಗಜಿಣಗಿ, ಬಾಗಲಕೋಟದ ದಮ್ಮಪಾಲ್ ಬಂತೇಜಿ, ತಹಸೀಲ್ದಾರ್ ಕೀರ್ತಿ ಚಾಲಕ್, ಸಮಾಜ ಕಲ್ಯಾಣ ನಿರ್ದೇಶಕಿ ಬಿಜಿ ಮಠ್, ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್, ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ, ಸೋಮನಗೌಡ ಪಾಟೀಲ್ ನಡಹಳ್ಳಿ, ವಕೀಲ ಎಂಎಚ್ ಹಾಲಣ್ಣವರ್, ಪ್ರಮುಖರಾದ ಮುತ್ತಪ್ಪ ಚಮಲಾಪುರ್, ಕೆಬಿ ದೊಡಮನಿ, ತಿಪ್ಪಣ್ಣ ದೊಡಮನಿ, ಆರ್ಎನ್ ಹಾದಿಮನಿ, ಎಸ್ಎಚ್ ಲೊಟಗೇರಿ, ದೇವೇಂದ್ರ ಹಾದಿಮನಿ, ಅರವಿಂದ್ ಸಾಲವಾಡಗಿ, ಶಾಂತಮ್ಮ ಡಿ ಮುದೂರ್, ರೇವಣಪ್ಪ ಹರಿಜನ, ಬಲಭೀಮ ನಾಯಕ್ ಮಕ್ಕಳ್, ಅಶೋಕ್ ಇರ್ಕಲ್, ಯಮನಪ್ಪ ಹಂಗರ್ಗಿ, ಮಲ್ಲಪ್ಪ ಬಸರಕೋಡ್, ನಾಗೇಶ್ ಭಜಂತ್ರಿ, ಚೆನ್ನಪ್ಪ ವಿಜಯ್ಕರ್, ಪರಶುರಾಮ್ ದಿಂಡವಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ತಿಪ್ಪಣ್ಣ ಗೋನಾಳ್, ಹರೀಶ್ ನಾಟಿಕಾರ್, ಪ್ರಕಾಶ್ ಚಲವಾದಿ, ದೇವರಾಜ್ ಹಂಗರ್ಗಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ದಲಿತ ನಾಯಕರ ಹೇಳಿದ ಹಾಗೆ ಡಿಬಿ ಮುದೂರ್ ಅವರಿಗೆ ಅವರ ಒಂದು ಏನು ಗಾರ್ಡನ್ ಹೆಸರಿಟ್ಟ ಅಜರಾಮರ ಕುಳಿತದ ಶಾಸಕರಿಗೆ ಇದೊಂದು ಮನವಿ ಮಾಡಿ ಅಂತ ಎಲ್ಲ ನಮ್ಮ ಯುವಕರು ಹೇಳಿದ್ದಾರೆ. ಅದರಂತೆ ಮಾನ್ಯ ಶಾಸಕರಿಗೆ ಕೂಡ ನಾನು ವಿನಂತಿ ಪೂರ್ವಕವಾಗಿ ಈ ಮನವಿಯನ್ನು ತಾವು ತಮಗೆ ಇಡ್ತಾ ಇದ್ದೀನಿ ಅಂತ ಹೇಳಿ, ಅವನ ಕುಟುಂಬಕ್ಕೆ ಏನೊಂದು ಸಹಾಯ ಹಸ್ತವನ್ನಾಗಿ ನೀಡಬೇಕನ್ನುವಂತಹ ಮಾತನ್ನು ತಾವೆಲ್ಲರೂ ಹೇಳಿದರೆ ಖಂಡಿತವಾಗಿ ಅದರ ಕಡೆ ನಾವು ಹೆಚ್ಚಿನ ಗಮನವನ್ನು ಕೊಟ್ಟೇ ಕೊಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಾಂದರ್ಭಿಕವಾಗಿ, ಯಾಕಂದರೆ ರಾಜಕಾರಣದಲ್ಲಿ ಹೇಳುವಂಥದ್ದು ಬದಲಾಗಿ ಮಾಡಿ ತೋರಿಸೋದು ಬಹಳ ಮುಖ್ಯ. ಇದು ನಮ್ಮ ಮನಸ್ಸಿನಲ್ಲಿಟ್ಕೊಂಡು ಖಂಡಿತವಾಗಿ ಅವರ ಕುಟುಂಬದ ಜೊತೆ ನಾನು ಇರ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರಾಜು ಅಲ್ಗೂರು ಅವರು ನಾವು ಒಟ್ಟಿಗೆ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಹಲವಾರು ವಿಚಾರಗಳನ್ನು ವ್ಯಕ್ತ ಮಾಡಿದ್ದೀರಿ. ಆ ವಿಚಾರಗಳನ್ನು ಯಾವ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕು ಆ ವೇದಿಕೆಯಲ್ಲಿ ಚರ್ಚೆ ಮಾಡುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಂಡು ಅದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಎಲ್ಲರೂ ಸೇರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಕುಟುಂಬಸ್ಥರಿಗೆ ಆ ಭಗವಂತ ಧೈರ್ಯವನ್ನು ಕೊಡಲಿ. ಆ ಮಗಳು ಗಟ್ಟಿ ಮಾಡಿದ್ದಾರೆ, ಮದುವೆ ಮಾಡ್ತಾ ಇದ್ದಾರೆ. ಆಕಿ ಇನ್ನೂ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಆಕೆ ಭವಿಷ್ಯ ಕೂಡ ಒಂದು ಉಜ್ವಲ ಭವಿಷ್ಯವಾಗಲಿ, ಮಗನ ಭವಿಷ್ಯಕ್ಕೂ ಕೂಡ ಉಜ್ವಲ ಭವಿಷ್ಯವಾಗಲಿ. ಅವರ ಕುಟುಂಬ ಅವರಿಗೆ ಎಲ್ಲರಿಗೂ ನೆಮ್ಮದಿಯ ಜೀವನವನ್ನು ಮುಂದೆ ನೀಡುವುದರಲ್ಲಿ ಭಗವಂತ ಶಕ್ತಿಯನ್ನು ಕೊಡಲಿ, ಸಮಾಜ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ, ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.